ಜಾಗ ಒಂದ್ ಜೊತೆ ದರಿದ್ರ ಅಂತ ಜನರ ಮನಸ್ಸಿನಲ್ಲಿ ಹುಟ್ಟಿ ಬಿಟ್ಟಿದ್ದ. ತುಂಬಾ ಜನ ಕೊಂಡು ಬೇಡ ಬೇಡ ಅಂತೇಳಿ ಋಣ ಇರೋದು ನನಗೆ. ಬಂದೆ ಕಂಡೆ. ನಾವು ಏನು ಬಾಬ್ರಾಜ್ ಎಷ್ಟು ಹೇಳ್ತೀವಿ? 80,000 ಹೇಳತ್ತು. ಎಲ್ಲವನ್ನು ಕಂಡುಕೊಂಡು ಇಲ್ಲಿ ನಡ್ಸ್ಕೊಂಡು ಬಂದಿದ್ದಾಳೆ ಅವಳು. ಅವ್ರ ಹೆಸರೆಂತ ಸರ್? ಗುಲಾಬಿ ಅಂತ. ಗುಲಾಬಿ. ನಿಮ್ಗೆ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. ಏನ್ ಹೆಸರು ಅವ್ರದ್ದೆಲ್ಲ? ಹಿರಿಯ ಪ್ರಕಾಶ. ಫೋನ್ ಮಾಡಿದ್ದೆ. ಯಾರಿಗೆ? ನಿಮ್ಗೆ ಫೋನ್ ಮಾಡಿದ್ದ ಇವ್ರಿಗೆ. ಪ್ರಕಾಶ. ಅವ ಹೈಸ್ಕೂಲ್ ಮಾಸ್ಟರ್ ಆಗಿದ್ದಾನೆ. ಈಗ ಹೋಯ್ದ ಶಾಲೆಗೆ. ಮಗಳು ಟೀಚರ್. ಮೇಲ್ ಮನೆ ಇತ್ತಲ್ಲ, ಅವರು ಸಿರಿಯಾರದಲ್ಲಿ ಟೀಚರ್ ಆಗಿದ್ದಾಳೆ. ಮೇಲಿನ ಮನೆ ಅವ್ರದ್ದು. ಹೌದು, ನಾವಾಗ ಹೋಗಿದ್ವಿ. ಜಾಗ ನಾನೇ ಕೊಟ್ಟದ್ದು. ಅಂದ್ರೆ ನಾನೇ ಕೊಟ್ಟದ್ದು ಬೆಳೆಸ್ತಿದ್ದ. ಈಗ ನಾವೇ ವಿಂಗಡ ಮಾಡಿ ಕೊಟ್ಟಿದ್ದೆ 4 ಎಕರೆ. 4 ಜನ ಮಕ್ಕಳಿಗೆ. 4 ಜನ ಮಕ್ಕಳು. 4 ಜನ ಮಕ್ಕಳಿಗೆ 4 ಎಕರೆ. ಒಂದೊಂದು ಎಕರೆ. ಅವ್ರು ಗಂಡ ಹೆಂಡತಿ ಮಾಸ್ಟರ್. ಅವ್ರು ಅಲ್ಲಿ ಮನೆ ಕಟ್ಕೊಂಡ್ರು. ಮತ್ತೊಬ್ಬಳು ಮಗಳು ಇಲ್ಲಿದ್ದಾಳೆ, ಎಲ್ಲಿ ಪಡುಬಿದ್ರೆಯಲ್ಲಿ. ಅವರು ಗಂಡ ಹೆಂಡತಿ ಮಾಸ್ಟ್ರಿ. ಮಾಸ್ಟ್ರಿ. ಅವರು ಹೈಸ್ಕೂಲ್ ಮಾಸ್ಟರ್. ಮಗ ಹೈಸ್ಕೂಲ್ ಮಾಸ್ಟರ್. ಮಾಸ್ಟ್ರಿ ಎಲ್ಲ ಮಾಸ್ಟ್ರೇ. ಮಾಸ್ಟ್ರಿ. ಹೌದು. 5 ಜನ ಮಾಸ್ಟರ್ ಅಂತ. ನೀವು 5ನೇ ಕ್ಲಾಸ್ ಕಲ್ತ್ರು ಮಕ್ಕಳೆಲ್ಲ ಮಾಸ್ಟರ್. ಮಕ್ಕಳೆಲ್ಲ ಅವ್ರು ಹ್ಯಾಂಗ್ ಕಲ್ತ್ರು, ನಾನ್ ಹ್ಯಾಂಗ್ ದುಡ್ಡು ಕೊಟ್ಟನು ದೇವ್ರಿಗೆ ಗೊತ್ತು. ಸತ್ಯ ಅಲ್ಲ? ಹೌದು. ಅಮ್ಮ ನೋಡಿ, ನಾನು ಅಲ್ಲಿ ನೋಡು ತೊಂಡೆ ನೆಟ್ಟು ತೊಂಡೆಕಾಯಿ ಕೊಯ್ದು ಹೂವನ್ನೆಲ್ಲ ಹಾಕಿ ಬರ್ಬೇಕದ್ನ ಕೊಟ್ಟು ಮೇಳಕ್ ಹೋಗ್ತಿದ್ದೆ. ದುಡ್ಡು ಆಗ್ಬೇಕಲ್ಲ. ಬೆಳಿಗ್ಗೆ 30 ರೂಪಾಯಿ ಮಕ್ಕಳಿಗೆ ತಪ್ಪದೆ ಕೊಡ್ಬೇಕು. ಮಗಳಿಗೆ ಮಗನಿಗೆ. ಅವ್ರು ಒಬ್ರು ಬ್ರಹ್ಮರ್ ಹೋಗ್ತಿದ್ರು, ಒಬ್ರು ಬಾರ್ಕೂರಿ ಹೋಗ್ತಿದ್ರು. ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ. ಅಲ್ಲಿ ತೊಂಡೆ ಹಾಕಿ ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಹೋಗ್ತಿದ್ದೆ. ಹಾಕಿ ಆ ದುಡ್ಡಿನಲ್ಲಿ ಇವ್ರ ಶಾಲೆದೆಲ್ಲ ಹೊರದ್ದೆ. ಕಡೆಗೆ ಗಿರಿ ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳು. ಕಿರಿಯವಳು ಇಂಜಿನಿಯರ್ ಮಾಡಿದ್ರು. ಹೌದು, ಅವಳು ಉಡುಪಿಲಿದ್ದಾಳು. ನನಗೆ ಇವತ್ತು ಸಾಯಂಕಾಲ ಅಲ್ಲಿಗೆ ಟೆಸ್ಟ್ ಇತ್ತಲ್ಲ, ಅಲ್ಲಿ ರೂಮ್ ಇತ್ತವಳದ್ದು. ಮೊನ್ನೆ 2 ದಿವಸ ಹಾಕೊಂಡು ಬಂದಲ್ಲ ಉಡುಪಿಲಿ. ಟೆಸ್ಟ್ ಮಾಡ್ತೀರಾ? ಅಲ್ಲ, ನ್ಯೂ ಸಿಟಿ ಆಸ್ಪತ್ರೆ ಅಂತ ಒಂದು ಹೊಸ್ತ ಆಯ್ತಲ್ಲ, ಅಲ್ಲೇ ಒಳಗೆ ರೂಮ್ ಹತ್ರ ಬಂತೆ. ಮೊನ್ನೆ ಸ್ಕ್ಯಾನ್ ಹೊಟ್ಟೆ ಎಲ್ಲ ನೋವು ಬರ್ತದೆ, ಸ್ಕ್ಯಾನ್ ಮಾಡ್ಕೊಳಪ್ಪ ಹೋದೆ. ಮತ್ತೆ ಹೇಗೆ ಸರ್ ಆರೋಗ್ಯ ಈಗ? ಆರೋಗ್ಯ ನನಗೆ ಸ್ವಲ್ಪ ಕೈ ಕೊಡುತ್ತೆ. ಮತ್ತೆ ಏನು ಕೈ ಕೊಡಲಿಲ್ಲ. ಎಷ್ಟು ಸಮಯ ಆಯ್ತು ಹೀಗಾಗಿ? ಇದು ಸುಮಾರು ಸಮಯ ಆಯ್ತು ಅಲ್ಲ? ಒಂದ್ 2-3 ವರ್ಷ ಆಯ್ತಾ? ಇಲ್ಲ, ಜಾಸ್ತಿ ಆಯ್ತು. ನಡಿಲಿಕ್ಕೆ ಆಗುದಿಲ್ಲ. ಇದು ನಡೀತಾ ಇರುವಾಗ್ಲೇ ಬಾಟ ಬೀಳ್ತೇನೆ. ಅದು 1-2 ಸಲ ಅಲ್ಲ ಬಿದ್ದದ್ದು. ಕಡೆ ಬಿದ್ದು ಫೋನ್ ಎಲ್ಲ ಹಾಕೊಂಡು ಇವಳಿಗೊಂದು ಫೋನ್ ಮಾಡುದು, ಬಿದ್ದಿದ್ದೀನಿ ಅನ್ನೋದು. ಬಂದು ಎತ್ತತ್ರ ಸ್ವಲ್ಪ ಸಲ ಎಲ್ಲ ಬಿದ್ದದ್ದು. ಆ ಇಳಕಲ್ಲಿ ಬರುವಾಗ ಕಾಲಿನಲ್ಲಿ ಬಲ ಇಲ್ಲ. ತಲೆ ತಿರುಗುತ್ತೆ. ತಲೆ ತಿರುಗಲ್ಲ, ಈ ಕಾಲುಗಳಿಗೆ ಬಲ ಇಲ್ಲ. ಕಾಲುಗಳಿಗೆ ಬಲ ಇಲ್ಲ. ಅಂತೂ ಹಾಗೆ ಸರ್, ತಮ್ಮ ಈ ಮೇಳದ ಪಯಣ ಮಂದಾರ್ತಿ ಮೇಳದಲ್ಲಿ ಕೊನೆ ಮೇಳದಲ್ಲಿ ಲಾಸ್ಟ್ ಮಾಡಿದೆ. ಎಷ್ಟನೇ ಇಸವಿಯಲ್ಲಿ ನೀವು ರಿಟೈರ್ಡ್ ಆದ್ರೆ ಸರ್? ಅಂದಾಜಿಗೆ ಎಷ್ಟು ವರ್ಷ ಆಯ್ತು? ನಾನು ರಿಟೈರ್ಡ್ ಆಗಿ 6-7ರಲ್ಲಿ 7-8ರಲ್ಲಿ ರಿಟೈರ್ಡ್ ಆದ. 2007-2008. 2007-2008. ಹೌದು, 18 ವರ್ಷ ಆಯ್ತು ಈಗ. ಹೌದು. ಮತ್ತೆ ತೊಂದ್ರೆ ಇಲ್ಲ, ನೀವು ಮೇಳದಲ್ಲಿ ತಿರುಗಾಟ ಮಾಡಿದ್ರೆ ಮಾಡಿ ಅಂತ ಹೇಳಿದ್ರು ದೇವಸ್ಥಾನದವರು, ಗಣೇಶ್ ಶೆಟ್ರು. ನನಗೆ ಸಾಕಾಗಿದೆ. ಸಾಮಾನ್ಯ 40-45 ವರ್ಷ ತಿರುಗಾಟ ಮಾಡಿದೆ. ನೋಡಿ, ಇದೆಲ್ಲ ನಾನು ನಿರೀಕ್ಷೆ ಮಾಡಿದ್ದು. ಪ್ರಶಸ್ತಿಗಳು ಬಹಳಷ್ಟಿದೆ, ಅಭಿಮಾನಿಗಳು ಕೊಟ್ಟದ್ದು. ಅದೇ ಯಾವ್ದಲ್ಲ ಸರ್, ಅಂದ್ರೆ ನಾನು ನಿರೀಕ್ಷೆನೇ ಮಾಡ್ಲಿಲ್ಲ. ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ನಮ್ಗೆ. ಹೌದು, ಅಕಾಡೆಮಿದು. ಇವ್ರು ಯಾರು? ಉಮಾಶ್ರೀ. ಹೌದೌದು, ಆ ಟೈಮ್ ಸಾಲಿಗಂಬರಿ ಕೊಟ್ಟದ್ದು. 22ನೇ ಇಸವಿ ಅಲ್ಲ ಸರ್? 22ರಲ್ಲಿ ಅಲ್ಲ, ರಾಜ್ಯ ಪ್ರಶಸ್ತಿ 22ರಲ್ಲಿ. ರಾಜ್ಯ ಪ್ರಶಸ್ತಿ. ಹೌದೌದು, 22ರಲ್ಲಿ ಅಕಾಡೆಮಿ ಪ್ರಶಸ್ತಿ ಅಲ್ಲ ಸರ್ ಇದು? ಹೌದು. ವೀಕ್ಷಕರೇ, ಅಕಾಡೆಮಿ ಪ್ರಶಸ್ತಿ, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಅಲ್ಲ ಸರ್? ಬಹಳಷ್ಟು ಪ್ರಶಸ್ತಿಗಳು ಸಂಘ ಸಂಸ್ಥೆಯಿಂದ ಬಹಳಷ್ಟು ಪ್ರಶಸ್ತಿ ಬಂದಿದೆ. ಸ್ವಲ್ಪ ಅಲ್ಲ ಬಂದದ್ದು, ಸುತ್ತ ಮನೆ ಸುತ್ತ ಅದೇ ಇದೆ ನೋಡಿ. ಒಂದು ಸಲ ಬೇಡ ಅಂತ ಬಿಟ್ಟೆ. ಆದರ್ಶೇನು ಇನ್ನು ಪ್ರಶಸ್ತಿ ನಂಗೆ ತಗೊಳ್ಳೋದಿಲ್ಲ. ಅಲ್ಲ, ತಗೊಂಡಿಲ್ಲ ಅಂದ್ರೆ ಬೇಜಾರಾಗ್ತದೆ. ಅದು ನಿಜವಾಗಿ ನನ್ಗೆ ತಗೊಂಡು ಸಾಕಾಯ್ತು ಅಂತ ಲೆಕ್ಕ. ಬೇಡ ಅಂತ ಹೇಳಿದೆ. ಅದ್ರ ಮ್ಯಾಲ ಕಡೆಗೆ 2 ಪ್ರಶಸ್ತಿ ಏನ್ ಮಾಡ್ರು ಕೇಳಲಿಲ್ಲ. ಕೊಳಕೆ ಮೇಲೆ 3 ಮನೆಯವರು, ಯಾವ ಶೆಟ್ರು ಅಂದ್ರೆ ಯಾರು? ಅಲ್ಲಲ್ಲ, ಡಾಕ್ಟರ್ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಸ್ಥಾಪನೆ ಮಾಡ್ರು. ಅದನ್ನು ಕಳೆದ ವರ್ಷ ಪ್ರಥಮವಾಗಿ ನನಗೆ ಕೊಟ್ಟರು. ಬೇಡ ಬರಲ್ಲ, ಪ್ರಶಸ್ತಿ ತಗೊಂಡೆಲ್ಲ ಕೈ ಮಾಡಿದೆ. ಇಲ್ಲ, ನಾವು ಚಿಕ್ಕವರು ಇರುವಾಗ ನೀವು ಎಷ್ಟು ಕಾಣ್ತಾ ಇದ್ರು, ಬರ್ಲೇಬೇಕು ಅಂದ್ರು. ಅದೇ ಅಂತ ಬಿಡು, ಸನ್ಮಾನ ಮಾಡ್ರಿ. 25,000 ಅದ್ರಲ್ಲೇ ಇಲ್ಲೆಲ್ಲ ಇರ್ಕು. ಹೌದು. ಆಮೇಲೆ
ಗಾಡಿಗ ಸಮಾಜದವ್ರದ್ದು ಹಾ. ಶಾಸ್ತ್ರದಲ್ಲಿ ಪ್ರಶಸ್ತಿ. ಮತ್ತೆ ಸರ್ ನಿಮ್ಮ ಮಕ್ಕಳಲ್ಲಿ ಯಾರಿಗಾರ ಯಕ್ಷಗಾನ ಆಸಕ್ತಿ? ಇಲ್ಲ, ಯಕ್ಷಗಾನದ ಆಸಕ್ತಿ ಯಾರಿಗಿಲ್ಲ. ಇಲ್ಲ, ವೇಷ ಹಾಕಿಲ್ಲ. ವೇಷ ಹಾಕಲ್ಲ, ಆಟದ ಆಸಕ್ತಿ ಒಳ್ಳಾಯ್ತು. ನೋಡ್ತಿರಲ್ಲ. ಇನ್ನ ಮೊದಲು ತಿಂಗಳಾದ್ರಲ್ಲಿ ನನ್ನ ಮಗ ತಪ್ಪದೆ ಆಟ ಬರ್ತಿದ್ದ. ಬೆಳತರ ಹಾಕ್ಬಿಡಿ ಚಾ ಹೋಟ್ಲಲ್ಲಿ ಚಾ ಕುಡ್ಕೊಂಡು ಗೊತ್ತಿದ್ದ. ಆದ್ರೆ ಯಕ್ಷಗಾನದ ಇದೆಲ್ಲ ಜೋರಿತ್ತು. ಕಾಮದು ವಿಮರ್ಶೆ ಮಾಡೋದೆಲ್ಲ ಇತ್ತು. ಯಕ್ಷಗಾನದ ಹುಚ್ಚೆ ಬರಲ್ಲ. ಹಾಗೆ ಇಲ್ಲ, ನಾನು ಮುಂದೆ ತಿಂಗಳಲ್ಲಿ ಇಲ್ಲಿ ಇದ್ದಾಗ ದೇವಿ ಮತ್ಮೆ ಆಗ್ತಿತ್ತಲ್ಲ, ದೇವಿ ಮತ್ಮೆ ಅಂದ್ರೆ ಬಹಳ ಇಷ್ಟ ಅವನಿಗೆ. ಆ ಸಿಂಹ ಬಾಪದು ಅದೆಲ್ಲ ಭಾರಿ ಖುಷಿ ಆಗ್ತದ ಅವನಿಗೆ. ಅವ್ನು ಕಾಯಂ ಆಟ ಬರ್ತಿದ್ದ ನನ್ನೊಟ್ಟಿಗೆ. ಸಾಯಂಕಾಲ ಆಟ ಹೊರಟು ಕೂಡ ಬರ್ತಿದ್ದ. ಆದ್ರೆ ಆಟದ ಹುಚ್ಚು ಹಿಡಿದೇ ಇಲ್ಲ. ಇಲ್ಲ, ಒಳ್ಳೇದಾಯ್ತು ಸರ್. ಅದು ಒಳ್ಳೇದಾಯ್ತು, ಒಳ್ಳೇದಾಯ್ತು. ನಿಮ್ಮ ಹತ್ರ ಕೇಳಿದ್ ಒಳ್ಳೇದಾಯ್ತು. ಈಗೆಲ್ಲ ಅವ್ರ ಮಾಡಿ ಮಾಸ್ಟರ್ ಆಗಿದೆ. ಹೌದೌದು, ಟೀಚರ್, ಇಂಜಿನಿಯರ್. ಈಗ ಒಂದ್ ಆಧಾರ ಆಯ್ತು ನಿಮ್ಗೆ. ಅದ್ರಿಂದ ಅವರು ಮಾಡಕ್ ಅವ್ರ ಮತ್ತೆ ಜನ ಯಾರು ಮನೆ ಹೌದ್ರಿ, ನೋಡೋರು ಯಾರು ಇದು. ಈ ಜಾಗವನ್ನ 92 ಇಸ್ವಿಯಲ್ಲಿ ನಾನು ತಗೊಂಡದ್ದು. ಇಲ್ಲೇ ಒಡೆಯರ್ ಮನೆ. ಅವರು ಕೊಡ್ತೇನೆ ಅಂತ ಹೇಳಿದ್ರು. ಆವಾಗ ನಮ್ಮಲ್ಲೂ ನಮ್ಮ ಹೆಂಡತಿ ಹೇಳ್ತಿದ್ದ, ಹಳ್ಳಾಡಿದ್ನಲ್ಲ, ಎಲ್ಲ ಜಾಗ ಇದ್ರೆ ಒಂಚೂರು ತಗೊಳಕ್ ಇದ್ದಿತ್ತೆ ಅಂದಳು, ಹೇಳ್ತಿದ್ದಳು. ನಾವೊಂದು ತಲೆಗೆ ಹಾಕಿಲ್ಲ ಹೆಚ್ಚು ರಗಳೆ ನೋಡಿ. ಆದ್ರೂ ಮನ್ಸೊಳಗೆ ಇದ್ದಿತ್ತು. ಆವಾಗ ನಮ್ಮ ಅಣ್ಣನಿಗೆ ಗೊತ್ತಾಯ್ತು. ಅಣ್ಣ ಅಲ್ಲಿ ಸಿರ್ಸಿ ಬಂದ, ಬಾಬರಾಯರು ಜಾಗ ಕೊಡ್ತಾರೆ, ತಕ್ಕಂಬ ತಕೋ ಕೇಳು. ಈ ಜಾಗ ಒಂದ್ ಜೊತೆ ದರಿದ್ರ ಅಂತ ಜನರ ಮನಸ್ಸಿನಲ್ಲಿ ಹುಟ್ಟಿ ಬಿಟ್ಟಿದ್ದ. ತುಂಬಾ ಜನ ಕೊಂಡು ಹೋದ್ರು, ಬೇಡ ಬೇಡ ಅಂದೇಳಿ. ಋಣ ಇರೋದು ನನಗೆ. ಬಂದೆ, ಕಂಡೆ. ನಾವು ಏನು ಬಾಬರಾಯರು ಎಷ್ಟು ಹೇಳ್ತೀವಿ? 80,000 ಹೇಳತ್ತು. ಎಷ್ಟು ಸೆನ್ಸ್ ಜಾಗ ಸರ್? 1 ಎಕರೆ? 9 ಎಕರೆ. 9 ಎಕರೆ. ಹೌದು, ರೇಟ್ ಇಲ್ಲ ಅವಾಗ, ಎಂತ ಇಲ್ಲ, ಹಾಳು ಬಿದ್ದಂಗೆ ಇದ್ದಿತ್ತು. ಹೌದೌದು, ಅದು ನನ್ಗೂ ಒಳ್ಳೇದಪ್ಪ ಕಾಲುವೆ. ಹೌದೌದು. 80,000 ಹೇಳತ್ ಮರ. ನಿಂಗೆ ಅದಕ್ಕೆ 5,000 ಬಿಟ್ಟು 75 ಕೊಡುವ. ಇನ್ನೂ ಕಡಿಮೆ ಮಾಡ್ಕೊಂಡು ನಮ್ಮ ತಮ್ಮ ದೇವರಾಜ ಅಂತ ಅವ ಬತ್ತ, ಅವನ ಹತ್ರ ಮಾತಾಡ್ಕೊ ನೀನು, ನಮ್ದು ಅಧಿಕಾರ ಅಷ್ಟೇ ಅಂದ್. ಆಯ್ತು ಅಂದೆ. ಹಾಗೆ ನಂಗೆ ಬೇಕು ಮರ, ಯಾರು ಕೊಡ್ಬೇಡಿ ಅಂದ್ರೆ ಆಯ್ತಾಯ್ತು, ಅಡ್ಡಿಲ್ಲ. ಅದು ಕಡೆಗೆ ಬಂದು ಮಾತಾಡಿದ್ವಿ. ದೇವರಾಜ ಸಿಕ್ಕರು. ಕಡೆಗೆ ಎಂತ 75 ಹೆಚ್ಚಾಯ್ತಾ ನಿಮ್ಗೆ? ಹೆಚ್ಚಾಗಿಲ್ಲ, ನೀವು ಎಷ್ಟು ಕಡಿಮೆ ಕೊಟ್ಟರು ಅಷ್ಟು ಖುಷಿ ನಂಗೆ. ನಿಮ್ಗೆ ಎಷ್ಟು ಜಾಸ್ತಿ ಸಿಕ್ಕರು ಸಂತೋಷ. ಹೇಳಿರಪ್ಪ ಅವರು, ನೀವು ಬಂದಲ್ಲಿ ಅಂತ ತಗೊಂಡು ಮಾತಾಡ್ಕೊಂಡ್ರೆ ಆಯ್ತು 65,000 ಕೊಡು ಅಂದ್ರು. 9 ಎಕರೆ. 9 ಎಕರೆ. 9 ಎಕರೆ ಇತ್ತಂತ ಅವ್ರಿಗೆ ಗೊತ್ತಿಲ್ಲ. ಅದು ಬಾರಿ ಲಾಕಿತ್ತು. ಕಡೆಗೆ ಮತ್ತೆ ಹೆಚ್ಚಾಯ್ತಾ? 8,000 ಕಡಿಮೆ ಕೊಡಿ ಅದೇ ಅಂತೂ 66,500 ತಗೊಂಡು ನಿಲ್ಸರು. 9 ಎಕರೆ ಇತ್ತಂತ ಅವ್ರಿಗೆ ಗೊತ್ತಿಲ್ಲ. ಅಳತಿ ಆಯ್ತಲ್ಲ, ಅಳತಿ ಯಾರಲ್ಲ, ಅದು 4 ಎಕರೆ ಚಿಲ್ರಿ ಮೇಲೆ, ಕೆಳಗೆ 4 ಎಕರೆ ಚಿಲ್ರಿ. ಇದು ಜಾಸ್ತಿ ಇತ್ತು ಮರಯ್ಯ. ಆಯ್ಲಿ ಒಳ್ಳೇದಾಗ ನೀವು ಯಾವ ವರ್ಗದವರು ಗೊತ್ತಿಲ್ಲ ನಂಗೆ. ಬೇರೆಯವ್ರು ಬಿಡ್ತಾರ, ನಿನ್ಗೆ ಅಷ್ಟಕ್ಕೆಲ್ಲ ಕೊಡಕ್ ಆತಿಲ್ಲ ಮರ. ಪೂರೈಸು ಇಲ್ಲ, ನಂಗೆ ಜಾಗ ಎಷ್ಟಿತ್ತ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಆಯ್ಲಿ ಮರ ತಕೋ, ನೀವು ಒಳ್ಳೇದಾಗ. ಅವ್ರು ಯಾರು? ಅವರು ಬಾಬುರಾವ್ ಶಾನ್ಭೋಗ್ರು ಅಂತ ಸೊಸೈಟಿಯಲ್ಲಿ ಇದ್ರು. ಬ್ರಾಹ್ಮಣರು. ಹೌದು, ಸೊಸೈಟಿಯಲ್ಲಿ ಇದ್ರು. ಕೊಟ್ರು ಮತ್ತೆ 66,500 ಕೊಟ್ರು. ಒಳ್ಳೇದಾಗ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಒಳ್ಳೇದಾದೆ, ಇದು ತಕೊಂಡ ತಾರೀಕಿನಿಂದ ನಾನು ಒಳ್ಳೇದಾದೆ. ಬೇರೆಯವ್ರ ದರಿದ್ರ ನಿಮ್ಗೆ ನಾನು ದರಿದ್ರ ಅಂತ ನಾನು ಯಾವ್ದನ್ನೂ ಹೇಳೋದಿಲ್ಲ. ಯಾರೋ ಹೇಳ್ತಾರೆ ಹಂಗೇನೆ. ನಮ್ಮ ಹೆಂಡತಿ ಹೇಳೋದಳು, ಇದು ಹಗಲಿ ಬಂದ್ರೆ ಬರಲ್ಲ, ಹಗಲಿಗೆ ಗುಮ್ಮಕ್ ಹೋಗುತ್ತೆ, ಇದು ಬರ್ಕತ್ತಿಲ್ಲ ಜಾಗ ಅಂತ ಹೇಳ್ತಾರೆ. ಕಾಡಿಪತಿಗೆ ನಾನು ಬಂದು ಕಾಲಿಟ್ಟ ಮೇಲೆ ನನಗೆ ಒಳ್ಳೇದಾದ್ದು ಒಳ್ಳೇದೇ. ಮಕ್ಕಳೆಲ್ಲ ಇನ್ನೇನು ಬಿಡಿ, ನಾಳೆ ಕತೆ ನಾರಾಯಣ ಬಲ್ಲ ಅಷ್ಟೇ. ಇಲ್ಲಿವರೆಗೆ ಮತ್ತೆ ನಾನು ದುಡಿದ ಹಣ ವೇಸ್ಟ್ ಆಗ್ಲಿಲ್ಲ. ತಕೊಂಡ್ ಬಂದಿಲ್ಲ ಆ ಕಡೆ. ಅದ್ರ ಅಲ್ಲಿವರೆಗೆ ಉಳಿತಿಲ್ಲ. ಮಂಗಳೂರು ಆಟ ಮುಗಿಸಿ ಬ್ರಹ್ಮತ್ತ ಹೋಟ್ಲಲ್ಲ ಸಮಾತ ಎಲ್ಲ ಖಾಲಿ ಗೊತ್ತಿಲ್ಲ, ಖಾಲಿ ಮಾಡ್ಕೊಂಡೆ ಮನೆ ಬಂದು ಅಲ್ಲಿಂದ ದುಡ್ಡೆಲ್ಲ 4 ಎಕರೆ ಮಕ್ಕಳಿಗೆ ಕೊಟ್ಟಿದ್ರಿ. 5 ಎಕರೆ ಉಂಟು ಇನ್ನು. ಅಲ್ಲ, 1 ಎಕರೆ ಕೊಟ್ಟೆ. ಅದ್ರ ಸೇಲ್ ಮಾಡಿದ್ರಿ? 1 ಎಕರೆ ಸೇಲ್ ಮಾಡಿದೆ. ಸ್ವಲ್ಪ ತಾಪತ್ರ ಬಂತು. ಅದು ನನ್ನ ಮಗ ಒತ್ತಾಯ ಮಾಡಿದೆ, ಬೇಡ ಸಾಲಾಗಿಲ್ಲ ಮಾಡ್ಕೊಂಡ್ ಬೇಡ ಕೊಡುವ 1 ಎಕರೆ ಕೊಡ್ತು. ಅದಕ್ಕೆ ಈಗ ಎಷ್ಟು ಹೇಳ್ತಾರೆ ಕೇಳಿ? ಎಷ್ಟು? 80 ಲಕ್ಷ ಹೇಳ್ತಾರೆ. ಒಪ್ಪು 1 ಎಕರೆಗೆ. 30 ಲಕ್ಷಕ್ಕೆ ನಾನೇ ಕೇಳಿದೆ, ವಾಪಸ್ ನಂಗೆ ಕೊಡಿ 30 ಲಕ್ಷ. ಅದಾತ ನಮ್ಮ ಸುಮಾರು ವರ್ಷ ಆಯ್ತಲ್ಲ ಅಂದ್ರು. ಆಯ್ತು ಇಟ್ಕೊಳ್ಳಿ.
ಮತ್ತೆ ಸರ್ ನಿಮ್ಮ ಈ ಯಕ್ಷಗಾನ ಜೀವನ ಹೇಗೆ ತೃಪ್ತಿ ತಂದಿದ್ಯಾ? ಹಾ ಸಂತೋಷ ನಂಗೆ. ನನಗೆ ಯಕ್ಷಗಾನವೇ ನನ್ನನ್ನು ಉದ್ಧರಿಸಿತು, ಯಕ್ಷಗಾನವೇ ನನ್ನನ್ನ ಹೆಸರು ಬರುವಾಗ ಮಾಡುತ್ತೆ. ಮತ್ತೆ ಯಾವ ದೃಷ್ಟಿಯಲ್ಲೂ ನಂಗೆ ಯಕ್ಷಗಾನದಿಂದ ಮೋಸ ಆಗ್ಲಿಲ್ಲ. ಇಲ್ಲ, ಹೋದ ಮೇಳಗಳಲ್ಲೆಲ್ಲ ಒಳ್ಳೆ ಒಳ್ಳೆ ಯಾವ್ದೆಲ್ಲ ಮೇಳ ಸರ್? ಒಂದು ಮಂದಾರ್ತಿಗೆ ಹೋಗಿ, ಮಂದಾರ್ತಿ ಮತ್ತೆ ಅಮೃತೇಶ್ವರಿ, ಫಸ್ಟ್ ಶುರುವಾದ ಅಮೃತೇಶ್ವರಿ. ಹೌದು, ಅಮೃತೇಶ್ವರಿ ಮತ್ತೆ ಶಿರ್ಸಿ ಮೇಳ, ಮೂಲ್ಕಿ ಮೇಳ, 4 ಮೇಳ. ಅಮೃತೇಶ್ವರಿ, ಮಂದಾರ್ತಿ, ಮೂಲ್ಕಿ, ಸಿರ್ಸಿ ಪಂಚಲಿಂಗೇಶ್ವರ, ಅದು ಸಿರ್ಸಿ ಕಾಳಿಕಾಂಬ, ಮತ್ತೆ ಮಾರಿಕಾಂಬ. ನೀವೇ ಮಾಡಿದ್ರಿ ಅಮೃತೇಶ್ವರಿ ಮೇಳ? ಅಮೃತೇಶ್ವರಿ 3 ವರ್ಷ ಮಾಡ್ಕೊಂಡು ನಾವು ಕಡೆ ಕೈ ಮಾಡ್ತೀವಿ. ಆಯ್ಲ ನಮ್ಮೊಳಗ ಆಯ್ಲ ಹೊಂದಾಣಿಕೆ ಆಯ್ಲಿಲ್ಲ. ಹಾಗೆ ಒಂದು ದೊಡ್ಡ ಪಯಣ ಇದು. ನಿಮ್ಗೆ ನೆನಪಿರುವಷ್ಟು ನೀವು ಹೇಳಿದಿರಿ ಈಗ ಅಷ್ಟೇ. ಮತ್ತೆ ಭಾಗವತರು, ಭಾಗವತ ಉಪ್ಪೂರು ನಂಗೆ ದೇವರು. ಮತ್ತೆ ಯಾರನ್ನು ಹೇಳುದಿಲ್ಲ ನಾನು. ಮತ್ತೆ ಹೀಗೆ ಕೇಳು ಸರ್, ನಿಮ್ಮ